ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಡೌನ್ ಆಯ್ತಾ ಹಾಗಿದ್ರೆ ಸಿಎಂ ಆಪ್ತ ಮಂತ್ರಿ ಜಮೀರ್ ತಲೆದಂಡವಾಗಿದೆ. ರಾಜಣ್ಣ ರೀತಿಯ ಜಮೀರ್ಗೆ ಗೇಟ್ ಪಾಸ್ ಫಿಕ್ಸ್ ಆಗಿದ್ರೆ ಯಾವುದೇ ಕ್ಷಣದಲ್ಲಿ ಸಚಿವ ಜಮೀರ್ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆಗಳಿದೆ ಅಂತ ಕೇಳಿ ಬರ್ತಾ ಇದೆ. ಅಭಿಷೇಕ್ ದತ್ ವರದಿ ಆಧರಿಸಿ ಹೈಕಮಾಂಡ್ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತಂತೆ. ಜಮೀರ್, ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಮೇಲೆ ಹೈಕಮಾಂಡ್ ಗರಂ ಆಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಸಂಚಿನ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆ ಆಗಿರುವಂಥದ್ದು. ಬೆಳಗ್ಗೆಯಷ್ಟೇ ಜಮೀರ್ ಸ್ಥಾನಕ್ಕೆ ಕುತ್ತು ಸಾಧ್ಯತೆ ಬಗ್ಗೆ ಅಶ್ವವೇಗ ನ್ಯೂಸ್ ವರದಿಯನ್ನ ವಿತರಿಸಿತ್ತು. ಒಂದಷ್ಟು ವಿಶ್ಲೇಷಣೆ ಕೂಡ ಕೊಟ್ಟಿದ್ವಿ. ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಇದೀಗ ಡೌನ್ ಆಗುತ್ತಾ ಹಾಗಿದ್ರೆ ಸಿಎಂ ಆಪ್ತ ಮಂತ್ರಿ ಜಮೀರ್ ತಲೆದಂಡವಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ರಾಜಣ್ಣ ರೀತಿಯ ಜಮೀರ್ಗೆ ಗೇಟ್ ಪಾಸ್ ಫಿಕ್ಸ್ ಆಗಿದ್ರೆ ಎಸ್ ದೀಪಾ, ಇದೀಗ ಜಮೀರ್ ಅವರ ತಲೆದಂಡ ಕೂಡ ಆಗುತ್ತೆ, ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಕೇಳಿ ಬರ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ರೋಜಾ, ಸಚಿವ ಸ್ಥಾನವನ್ನ ಅಷ್ಟು ಸುಲಭವಾಗಿ ವಜಾ ಮಾಡುವಂತಹದ್ದು ಅಥವಾ ಅಷ್ಟು ಸುಲಭವಾಗಿ ಇದು ಮಾಡುವಂತದ್ದು ಆಗೋದಿಲ್ಲ ಅನ್ನುವಂತಹ ವಿಚಾರ ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ರಾಜಣ್ಣ ಅವರೇ ಉದಾಹರಣೆ ಇದ್ದಾರೆ. ಪ್ರಮುಖವಾಗಿ ಇದು ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಚಿಂತನೆ ಮಾಡಿರುತ್ತೆ. ಜಮೀರ್ ಅಬ್ದುಲ್ ಜಬ್ಬಾರು ಅಥವಾ ಉಳಿದಂತೆ ನಜೀರ್ ಅಹಮದ್ ಅವರ ಸ್ಥಾನಮಾನಗಳಿಗೂ ಸಚಿವ ಸ್ಥಾನಮಾನಗಳಿಗೂ ಒಂದಿಷ್ಟು ಡಿಫ್ರೆನ್ಸ್ ಇದ್ದೇ ಇದೆ. ಇನ್ ಕೇಸ್ ಏನಾದ್ರೂ ಜಮೀರ್ ಅಹಮದ್ ಅವರ ರಾಜೀನಾಮೆಯನ್ನೇನಾದ್ರೂ ಹೈಕಮಾಂಡ್ ನಾಯಕರು ಕೇಳಿದ್ದೇ ನಿಜವಾದಲ್ಲಿ ಅದು ದೊಡ್ಡ ಮಟ್ಟಿನ ಹಿನ್ನಡೆ ಕಾಂಗ್ರೆಸ್ಗೆ ಅನ್ನುವಂತಹ ಅರಿವು ಕೂಡ ಹೈಕಮಾಂಡ್ ನಾಯಕರಿಗೆ ಇದೆ. ಹಾಗಾಗಿ ಜಮೀರ್ ಅಹಮದ್ ಅವರ ರಾಜೀನಾಮೆಯ ವಿಚಾರ ಅಷ್ಟು ಸುಲಭಕ್ಕಿಲ್ಲ. ಒಂದು ಮುಂಬರುವಂತಹ ಸಂಪುಟ ವಿಸ್ತರಣೆ ಸಮಯದಲ್ಲಿ ಏನಾದ್ರೂ ಒಂದಿಷ್ಟು ಬದಲಾವಣೆ ಆಗಬಹುದು, ಅಲ್ಲಿಯವರೆಗೂ ಕೂಡ ಕಾಯುವಂತಹ ಸಾಧ್ಯತೆ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದರ ಮಧ್ಯೆ ಏನು ವಾರ್ನ್ ಮಾಡಿ ಅಥವಾ ಉಳಿದಂತೆ ಹೀಗೆ ನಡ್ಕೊಳ್ಬಾರ್ದಾಗಿತ್ತು ಅನ್ನುವಂತಹ ಕಾರಣವನ್ನು ಏನಾದ್ರೂ ಕೇಳಿ ನೋಟಿಸ್ ಕೂಡ ಕೊಡ್ತಾರೆ ಅಥವಾ ಕೊಡಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಆದ್ರೆ ಜಮೀರ್ ಅಹಮದ್, ಅಬ್ದುಲ್ ಜಬ್ಬಾರು, ನಜೀರ್ ಅಹಮದ್ ಅವರ ಒಂದಿಷ್ಟು ಕಾರ್ಯಚಟುವಟಿಕೆಗಳಿಗೆ ವ್ಯತ್ಯಾಸ ಅಂತೂ ಇದ್ದೇ ಇದೆ. ಯಾಕಂದ್ರೆ ಜಮೀರ್ ಅಹಮದ್ ಅಷ್ಟು ದಿನಗಳು ಕಾಲ ಕೇರಳದಲ್ಲಿದ್ರು, ವೇಣುಗೋಪಾಲ್ ಜೊತೆಯೇ ತೆರಳಿ ಪ್ರಚಾರವನ್ನು ಕೂಡ ಮಾಡಿದ್ರು. ಹಾಗಾಗಿ ಅಷ್ಟು ಸುಲಭಕ್ಕೆ ಅವರಿಗೆ ಎಫೆಕ್ಟ್ ಆಗತ್ತೆ ಅನ್ನುವಂಥದ್ದಿಲ್ಲ. ಇದರ ಜೊತೆಗೆ ಅಬ್ದುಲ್ ಜಬ್ಬಾರ್ದು ಅಥವಾ ನಜೀರ್ ಅಹಮದ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಜಮೀರ್ ಅಹಮದ್ ಆದ್ರೂ ಒಂದು ದಿನ ಹೋಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಮತ ಹಾಕಿ ಅನ್ನುವಂತಹದ್ದನ್ನಾದ್ರೂ ಹೇಳಿದ್ರೆ ಹೊರತು ಇವರಿಬ್ರು ಅದನ್ನೂ ಮಾಡ್ಲಿಲ್ಲ. ಹಾಗಾಗಿ ಅಷ್ಟು ತ್ವರಿತವಾಗಿ ಈ ಇಬ್ಬರು ನಾಯಕರುಗಳ ಮೇಲೆ, ಅಲ್ಪಸಂಖ್ಯಾತ ನಾಯಕರುಗಳ ಮೇಲೆ ಕ್ರಮ ಆಗಿದ್ದಂತಹದ್ದು. ಆದರೆ ಕಾಂಗ್ರೆಸ್ನಲ್ಲಿ ನಾ ಹಿಂದೆನೆ ಹೇಳಿದಂತೆ, ಯಾಕಂದ್ರೆ ರಾಜಣ್ಣನ ಉದಾಹರಣೆಯನ್ನ ಇಟ್ಕೊಂಡು ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸಾಧ್ಯ. ಅದು ಫಲಿತಾಂಶ ಬಂದ ನಂತರದಲ್ಲಿ ಇದರ ಎಫೆಕ್ಟ್ ಜೋರಾಗಿರುತ್ತೆ ಅನ್ಸುತ್ತೆ ರೋಜಾ. ರೈಟ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಅಷ್ಟು ಸುಲಭ ಇಲ್ಲ, ಬಿಕಾಸ್ ಈ ಹಿಂದೆ ರಾಜಣ್ಣ ಸ್ಥಾನವನ್ನು ತೊರೆದಂತಹ ಸಂದರ್ಭದಲ್ಲೂ ಕೂಡ ಏನೆಲ್ಲ ಬೆಳವಣಿಗೆಗಳು ಆಯಿತು ಅನ್ನುವಂಥದ್ದು ಗಮನದಲ್ಲಿ ಇದೆ. ಸೊ ಬಟ್ ಹೇಳಕ್ಕಾಗಲ್ಲ, ಏನು ಬೇಕಾದರೂ ಆಗಬಹುದು ಅಂತ ನಮ್ಮ ಪ್ರತಿನಿಧಿ ದೀಪಾ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು.